ನೋಡಮ್ಮ, ಇದನ್ನ 2 ಫ್ಲಾಪ್ ಸಿನಿಮಾಗಳನ್ನ ಕೊಟ್ರು ಡೈರೆಕ್ಟರ್ಗೆ ಮತ್ತೊಂದು ಅವಕಾಶ. ಟ್ಯಾಲೆಂಟ್ ನೆವರ್ ಫೇಲ್ಸ್ ಅಂತಾರೆ. ಇದೇ ಹುಡ್ಕೊಂಡ್ ಬಂದಿರೋ ಅವಕಾಶ ಅಂದ್ರೆ. ಅವಕಾಶ ಸಿಕ್ಕಿದ್ರೆ ಮಾತ್ರ ಸಾಕಾಗಲ್ಲ, ಅದನ್ನ ಉಪಯೋಗಿಸ್ಕೊಳ್ಳೋ ಸಾಮರ್ಥ್ಯ ಕೂಡ ಇರ್ಬೇಕು. ಇರೋದಕ್ಕೇನೆ ಅವಕಾಶ ಬಂದಿದ್ದು. ಅವನ್ಗಿಲ್ಲ ಅಂತ ಅವ್ರ ಅಪ್ಪನೇ ಒಪ್ಕೊಂಡು ಇಲ್ಲಿಂದ ಹೊಟ್ಟೋದ್ರು. ನೋಡು, ಆ ಪೇಪರ್ ಅಲ್ಲಿ ನಿನ್ಗೆ ಅವಕಾಶ ಅನ್ನೋದು ಮಾತ್ರ ಕಾಣಿಸ್ತಾ ಇದೆ. 2 ಸಿನಿಮಾ ಫ್ಲಾಪ್ ಡೈರೆಕ್ಟರ್ ಅನ್ನೋದು ನನಗ್ ಕಾಣಿಸ್ತಾ ಇದೆ. ನಿಮ್ಮಮ್ಮ ಹೇಳಿದ್ರು ಅಂತ ತುಂಬಾ ಮುಂದುವರ್ದೆ. ಅದಕ್ಕಿಂತ ಮುಂದೆ ಹೋದ್ರೆ ಇನ್ನೇನು ಉಳಿಯುತ್ತೆ? ಎಲ್ಲ ಕತ್ಲಷ್ಟೇ. ಇಷ್ಟು ದಿನ ನಾನೊಬ್ಬ ಸ್ಪೆಷಲ್ ತಂದೆ ಅನ್ನೋ ಭ್ರಮೇಲಿದ್ದೆ. ಇಲ್ಲ, ನೀನು ರೂಟೀನ್ ತಂದೆ ಅಂತ ನಿರೂಪಿಸಿ ರೂಟೀನ್ ಕೆಲ್ಸನೇ ಮಾಡ್ಬೇಕು ಅಂತ ನನ್ ಕಣ್ಣನ್ನ ತೆರೆಸಿದ್ಯಾ. ಹೋಗಿ ರೆಡಿ ಆಗು, ನಿನ್ನ ನೋಡೋದಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದಾರೆ. ಮಮ್ಮಿ, ಡ್ಯಾಡಿ, ಫಾಲೋ ಮೀ. ನಮಸ್ಕಾರ ವಿಗ್ರೆ, ಬನ್ನಿ. ಫ್ಯೂಚರ್ ಮಾವ, ಫ್ಯೂಚರ್ ಅತ್ತೆ. ಕರೆಕ್ಟ್. ಬನ್ನಿ ಒಳಗಡೆ ಮಾತಾಡ್ಕೊಳ್ಳೋಣ. ನಮಸ್ಕಾರ ವಿಗ್ರೆ. ನಮಸ್ಕಾರ ವಿಗ್ರೆ. ನೀವು ಕೂತ್ಕೊಳ್ಳಿ. ಮನೆ ಚೆನ್ನಾಗಿದೆ ಅಲ್ಲ? ಹುಡುಗಿ ಆಗಿದ್ದಾಳು. ನನ್ ಮುಂದೆ ಐಫೋನಾ? ಕಾಫಿ ತಗೊಳಪ್ಪ. ಥ್ಯಾಂಕ್ ಯು ಅತ್ತೆಮ್ಮ. ಥ್ಯಾಂಕ್ ಯು. ಹೇಳ್ಬಿಡಣ ಅಂತೀರಾ? ಬೇಡ ಬಿಡು, ಮದ್ವೆ ಆಗ್ಲಿ, ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಟ್ಯಾಲೆಂಟ್ ಏನು ಅಂತ. ಡ್ಯಾಡಿ, ಇದನ್ನು ಬಿಡಲ್ವಾ? ಚೆನ್ನಾಗಿದೆಯಲ್ಲ. ಇಲ್ಲೇ ನಿಂತಿದ್ಯಲ್ಲೇ, ಹೋಗ್ ಮಗಳನ್ ಕರ್ಕೊಂಡ್ ಬಾ. ಸರಿ ರೀ. ಬಂದ್ಬಿಡ್ತಾಳೆ ಸರ್. ಈ ಅಭ್ಯಾಸ ನಿಮ್ ಮನೇಲಿ ಎಲ್ರಿಗೂ ಇದೆಯಾ? ನಿಮ್ಮಪ್ಪಗಿದೆಯಲ್ಲ. ಬಾಮ್ಮ ಕೂತ್ಕೋ. ನನಗೆ ಓಕೆ. ಅದು ಆ ಹುಡುಗಿಗೆ ಅನ್ನಿಸ್ಬೇಕು. ಅನ್ನಿಸ್ಬೇಕಲ್ವಾ? ಏಯ್, ಏನ್ ಹುಡುಕ್ತಾ ಇದೀಯಾ? ನನ್ ಫೋನ್ ಎಲ್ಲಿಟ್ಟೆ ಅನ್ನೋದನ್ನೇ ಮರ್ತು ಬಿಟ್ಟೆ ರೀ. ನೀನ್ ಯಾವ್ದನ್ನು ಅಷ್ಟೊಂದು ಈಸಿಯಾಗಿ ಮರೆಯೋಂತವಳಲ್ವಲ್ಲ. ಜೋಕಾ? ಇಲ್ಲ, ರೊಮ್ಯಾನ್ಸ್. ನೀವೇನ ಮಾತಾಡ್ಕೊಳಂಗಿದ್ದೀರಾ? ನನ್ನನ್ನೇ ಕೇಳ್ಬೋದಲ್ಲ? ನನ್ನೂ ಕೇಳ್ಬಹುದು. ಅಯ್ಯೋ, ಏನಿಲ್ಲ ಸರ್. ಹುಡುಗಿನೇನಾದ್ರೂ ಕೇಳೋದಿದ್ರೆ ಕೇಳಿ ಅಂತ ಹೇಳ್ತಾ ಇದ್ದಾಳೆ ಅಲ್ವೇನೆ? ಓ, ಏನಾದ್ರೂ ಕೇಳೋ. ಹಾಡಾಡಕ್ ಬರುತ್ತಂತ ಕೇಳ. ನನ್ನನ್ನೆಲ್ಲ ಹುಡುಗಿ ಕೇಳು. ಓಕೆ. ನಿಮ್ಗೆ ಹಾಡಾಡಕ್ ಬರುತ್ತಾ? ಅಪ್ಪಾಜಿ, ರೂಟೀನ್ ಕ್ವೆಶ್ಚನ್. ಏನಪ್ಪ, ಹೊಸದಾಗಿ ಏನಾದ್ರೂ ಇದ್ರೆ ಕೇಳು. ನಿಮ್ ಹಾಬೀಸು? ಅಪ್ಪಾಜಿ, ಮತ್ತೆ ರೂಟೀನ್ ಕ್ವೆಶ್ಚನ್. ಏನಾದ್ರೂ ಹೊಸ್ದಾಗಿ ಏನಾದ್ರೂ ಟ್ರೈ ಮಾಡೋ. ಅದು ನಮ್ ಮಗ ಹೊಸ್ದಾಗಿ ಏನು ಟ್ರೈ ಮಾಡಲ್ಲ, ಆದ್ರೆ ಹಳೇದೇ ಹೊಸ್ದಾಗಿ ಟ್ರೈ ಮಾಡ್ತಾನೆ. ಈಗ ತಾನೇ ಒಂದು ಹೊಸದಾಗಿ ಟ್ರೈ ಮಾಡ್ದ, ಸಕ್ಸಸ್ಸು ಆದ ಅದ್ರಲ್ಲಿ. ಇವನಿಗೇನೋ ಒಂದ್ ಮಾಡ್ಲೇಬೇಕು. ಹೋಮಿಯೋಪತಿನೇ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ನಮ್ಗೆ ಅರ್ಥ ಆಗ್ತಿದೆ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೂ ಅರ್ಥ ಆಗುತ್ತೆ. ನಿಮ್ ಬಗ್ಗೆನೆ. ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ಅದು ಅಂದ್ರೆ? ಹಂಗಂದ್ರೆ ಕುಕ್ಕಿಂಗು. ಅಪ್ಪಾಜಿ, ಎಲ್ಲ ರೂಟೀನ್ ಕ್ವೆಶ್ಚನ್ಸ್. ಏನು ಅಂದ್ರೆ ನನ್ ಫೋನು. ಅಯ್ಯೋ, ಎಲ್ಲೋ ಇಟ್ಟು ಮರ್ತೋಗಿರ್ತೀಯ. ಇವ್ರು ಹೋದ್ಮೇಲೆ ಹುಡುಕುದ್ರಾಯ್ತು, ಸುಮ್ನೆ ಇರು. ನೀವೇನೋ ಮಾತಾಡ್ಕೊಳ್ತಿದ್ದೀರಾ, ಅದೇನು ಅಂತ ನಮಗೂ ಕೇಳ್ಬೋದಲ್ಲ? ನನ್ನೂ ಕೇಳ್ಬೋದಲ್ವಾ? ಅಯ್ಯೋ, ಏನು ಇಲ್ಲ ಸರ್, ಎಲ್ಲ ಕನ್ಫ್ಯೂಷನ್ ಆಗಿದೆ. ಏನಾದ್ರೂ ಹೊಸ್ದಾಗಂತ ಕೇಳಪ್ಪ. ಓಹೋ, ನೀವಿನ್ನೂ ಅಲ್ಲೇ ಇದ್ದೀರಾ? ಲೋ ಮಗನೇ, ಇನ್ನೂ ಹೊಸ್ದಾಗಂತೆ ಟ್ರೈ ಮಾಡೋ. ನಿಮಗೆ ಕರೋನಾ ಬಂದಿತ್ತಾ? ಡಬ್ಬಾ ಕ್ವೆಶ್ಚನ್. ಐ ಅಕ್ಸೆಪ್ಟ್. ಹೌದು, ಡಬ್ಬಾ ಕ್ವೆಶ್ಚನ್. ಫೋನು. ನಿನ್ ಕತೆ ಮುಗೀತು. ಚೆಕ್ ಮಾಡ್ಬೋದಾಯ್ತಲ್ಲ? ಹೇಳಿಲ್ವ ನೀನು? ಏನಿದು? ಅದಕ್ಕೆ ನೀವು ನನ್ನ ಹತ್ರ ಕೇಳ್ಬೋದಲ್ಲ ಅಂತ ಸುಮಾರು ಸತಿ ನಾನು ನಿಮ್ಗೆ ಹಿಂಟ್ ಕೊಟ್ಟೆ. ಹಿಂಟ? ನಮ್ಮ ಹುಡುಗಂಗೆ ತುಂಬಾ ಆಸ್ತಿ ಇದೆ ಅಂತ ನಿಮ್ಗೆ ಗೊತ್ತಲ್ವಾ? ಗೊತ್ತಿದ್ರೆ ಅದ್ರ ಜೊತೆ ಇವನ್ಗೆ ಈ ಚಿಕ್ಕ ಕೈ ಚಳಕನೂ ಇದೆ. ಏನದು?
ನಮ್ ಹುಡುಗ ಎಲ್ಲೇ ಹೋದ್ರು ಏನಾದ್ರೂ ಒಂದ್ ಗುರ್ತಿರ್ಲಿ ಅಂತ ಯಾವ್ದಾದ್ರು ಒಂದು ಆರ್ಟ್ ಕದಿಯೋದು ಅಭ್ಯಾಸ ಇದೆ. ಏನಿದು ಹುಡುಗಿ ನೋಡಕ್ ಬಂದಾಗ್ಲೂ ಕೂಡನಾ? ಹುಡುಗಿ ನೋಡಕ್ ಬಂದಾಗ್ಲೂ ಅಂತೀರಾ? ಯಾವ್ದಾದ್ರು ಒಂದ್ ಟೀ ಅಂಗಡಿಗೆ ಹೋದ್ರು ಒಂದು ಚಿಕ್ಕ ಸ್ಪೂನ್ ಎತ್ತದೆ ಬರೋದೇ ಇಲ್ಲ. ಜ್ಞಾಪಕ ಉಳಿಸ್ಕೊಡಕ್ಕೆ ಅಭ್ಯಾಸಗಳು. ಇವ್ನ್ ಜ್ಞಾಪಕ ಉಳಿಸ್ಕೊಡಕ್ಕೆ ಅಂತ 2 ರೂಮ್ ತುಂಬಾಗಿದೆ ಬೀಗ್ರೆ. ಏನ್ ಆಗ್ಲೇ 2 ರೂಮಾ? 2 ರೂಮ್ ಏನ್ ಬೀಗ್ರೆ, ಒಂದು ಶೆಡ್ಡೇ ಇಳಿಸ್ಬಿಡೋಣ ಅಂತ ಪ್ಲಾನ್ ಬೇರೆ ಹೋಗಿ ಮಾಡ್ಬಿಟ್ಟಿದೀವಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ. ತುಂಬಾ ಅವಸರ ಇದೆ. ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದೇ ನಮ್ ಸಂತೋಷ. ಈ ಅಭ್ಯಾಸನ ಏನಂತಾರೆ ಗೊತ್ತಾ? ಏನಂತಾರೆ ಬೀಗ್ರೆ? ಕ್ಲೆಪ್ಟೋಮೇನಿಯಾ, ಕೈ ಕಸ್ಬು. ನಮ್ಮ ಹುಡುಗನ ಕೈ ತುಂಬಾ ಚೆನ್ನಾಗಿದೆ ಬೀಗ್ರೆ. ಎಸ್ ಡ್ಯಾಡಿ. ನಾಚಿಕೆನೇ ಇಲ್ಲ ಇವ್ನ್ಗೆ, ಕಳ್ಳ ರಾಸ್ಕಲ್. ಏನು ಮಾತೆಲ್ಲ ಚೇಂಜ್ ಆಗ್ತಾ ಇದೆ. ದೀಸ್ ಆರ್ ಆಲ್ ಮೈ ಹಾಬೀಸ್. ಇದ್ರಲ್ಲಿ ತಪ್ಪೇನಿದೆ? ಇಟ್ಸ್ ಮೈ ಮೆಮೊರೀಸ್. ಅಯ್ಯೋ, ಇದ್ರಲ್ಲಿ ನಿಮ್ಗೆ ತಪ್ಪೇನು ಕಾಣಿಸ್ತಾನೆ ಇಲ್ವಾ? ಹಲೋ, ಕರ್ದ್ ಕೊಡೋದು ಜ್ಞಾಪಕಕ್ಕೆ, ಹೇಳ್ದೆ ಕೇಳ್ದೆ ತಗೊಂಡ್ರೆ ಅದು ಕಳ್ತನ. ನಿಮ್ಗೆ ಕದಿಯೋದನ್ ಬಿಟ್ರೆ ಕೇಳಿ ತಗೊಳೋದೇ ಗೊತ್ತಿಲ್ಲ. ಡ್ಯಾಡಿ ಏನ್ರಿ ಇದು? ಹೆಣ್ಣೋಡ ಕರೆದ್ಬಿಟ್ಟು ಕದಿಯೋದು ಗಿದಿಯೋದು ಅಂತಿದ್ದೀರಾ? ಕಳ್ಳನ ಕಳ್ಳ ಅಂತ ಇನ್ನೇನಂತಾರೋ? ಅವಳು ಪ್ರೀತಿ ಮಾಡೋದನ್ನ ಹೇಳ್ಕೊಟ್ಟಿದೀನಿ, ನಿಮ್ ತರ ಕಳ್ತನ ಮಾಡೋದನ್ನಲ್ಲ. ಅವಳು ಕಲ್ಕೋದಾಳೆ. ಅವಳ ಕಾಲ್ ಧೂಳ್ಗೂ ಸಮ ಇಲ್ಲ ನೀವೆಲ್ಲ. ಅಂತದ್ರಲ್ಲಿ ನಿಮ್ ಜೊತೆ ಸಂಬಂಧ ಅಂತೆ, ಮದ್ವೆ ಅಂತೆ. ಗೆಟ್ ಔಟ್. ಏನೇ ಕೋಪ ಬಂದಾಗ ಅದೇನೋ ನೀನ್ ಹೇಳ್ತಿಯಲ್ಲ, ಏನೇ ಅದು? ಐ ಹೇಟ್ ಯು. ಅದು ಐ ಹೇಟ್ ಯುವರ್ ಫ್ಯಾಮಿಲಿ. ಐ ಯುವರ್ ಫ್ಯಾಮಿಲಿ. ಐ ಡಬಲ್ ತುಫು ಯುವರ್ ಫ್ಯಾಮಿಲಿ. ಐ ಥೂ ಯುವರ್ ಫ್ಯಾಮಿಲಿ. ಯಾಕೋ ನಿಲ್ಲಂಗಿಲ್ಲ? ಬಾ ಇನ್ನೊಂದು ಹುಡುಗಿ ನೋಡೋಣ. ಹೋಗಿ. 1 ನಿಮಿಷ. ಸ್ಪೂನ್ಗೋಸ್ಕರ ಕಕ್ರುತ್ ಬೀಳೋ ಫ್ಯಾಮಿಲಿ ಇದೆಲ್ಲ ನಮ್ ಸೂಟ್ ಆಗಲ್ಲ, ನಡೆಯೋ. ಕರೆಕ್ಟ್ ಡ್ಯಾಡಿ. ಇದು ಕೋಪ ಅಲ್ಲ, ದುಃಖ. ಕೋಪ ಕಮ್ಮಿ ಮಾಡೋಕೆ ಕನ್ಸಲೇಷನ್ ಬೇಕು, ದುಃಖ ಕಮ್ಮಿ ಆಗೋಕೆ ನಿಶಬ್ದ ಬೇಕು. ಹಾಗಾಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಬೇಡ. ಅವನು ನೆನಪುಗಳನ್ನ ಕದಿಯೋ ಕಳ್ಳ ಆಗಿದ್ರಿಂದ ಜಗಳ ನಡಿಲಿಲ್ಲ ಅಲ್ಲಿ. ಸಡನ್ ಆಗಿ ಹೇಳಿದ್ರು ನಮ್ಮಪ್ಪಾಜಿ, ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ. ಏನೋ ಅರ್ಜೆಂಟಿಗೆ ಆಗೋಗಿದ್ರಿಂದ ಆಗ ಅದನ್ನ ತಪ್ಸಿದ್ದಾಯ್ತು. ಆದ್ರೆ ಹಾಗೆ ಪ್ರತಿ ಸಲ ಆಗೋದಿಲ್ಲ. ಕಾದ್ ನೋಡಿ ಎದುರಾಕೊಳ್ಳೋದಕ್ಕಿಂತ ನಾವೆಲ್ಲಾದ್ರೂ ಹೋಗಿ ಮದ್ವೆ ಮಾಡ್ಕೊಳ್ಳೋಣ ವಿಜಯ್. ಹೇಳು ವಿಜಯ್.